अरे भाई गंगा में डुबकी लेने से गरीबी दूर होती क्या? ನಿಮ್ಮ ಬಾಂಧವರನ್ನ ಸಬ್ಸಿಡಿ ಕೊಟ್ಟು ಕೊಟ್ಟು ಹಜ್ ಯಾತ್ರೆಗೆ ಕಳಿಸ್ತೀರಲ್ಲ, ಅವರ ಬಡತನ ನಿರ್ಮೂಲನೆ ಆಗಿದ್ಯಾ? ಇಫ್ತಾರ್ ಕೂಟಕ್ಕೆ ಹೋಗ್ತೀರಲ್ವಾ ನೀವೆಲ್ಲ, ಅದರಿಂದ ಬಡತನ ನಿರ್ಮೂಲನೆ ಆಯ್ತಾ? ಓ, ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರಲ್ವಾ 5 ಗ್ಯಾರಂಟಿ, ಅದರಿಂದ ಬಡತನ ನಿರ್ಮೂಲನೆ ಆಗುತ್ತಾ? ಕಾಲಾಯ ತಸ್ಮೈ ನಮಃ, ಹರ ಹರ ಮಹಾದೇವ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇಲ್ಲಿ ಈ ಪ್ರಯಾಗ್ರಾಜ್ನ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತ ಒಂದು ಮಾತನ್ನ ಉಲ್ಲೇಖ ಮಾಡಿ ಅದರ ವಿಚಾರವಾಗಿ ಒಂದಷ್ಟು ಮಾತುಗಳನ್ನ ಆಡೋಣ ಅಂತ ಅನ್ಕೊಂಡಿದ್ದೀನಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಮಹಾಕುಂಭ ಮೇಳದಲ್ಲಿ ಗಂಗಾ ನದಿಯಲ್ಲಿ ಮಿಂದೇಳೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ, ಹೊಟ್ಟೆಗೆ ಆಹಾರ ಸಿಗುತ್ತಾ? ಅಲ್ಲ, ನಾನಿದು ಯಾರ ಭಾವನೆಗೂ ಧಕ್ಕೆ ತರೋದಕ್ಕೆ ಹೇಳಿರುವಂತಹ ಮಾತಲ್ಲ. ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ಕ್ಷಮಿಸಿಬಿಡಿ ಅಂತ. ಆಮೇಲೆ ಮೋದಿಜಿ, ಅಮಿತ್ ಶಾಜಿ ಅವರು ಎಷ್ಟು ಪಾಪ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಗಂಗೆಯಲ್ಲಿ ಮಿಂದೆದ್ರು ಕೂಡ ಅವರ ಪಾಪ ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ಲ, ಹೀಗೆಲ್ಲ ಹೇಳಿದ್ದಾರೆ, ಬಹಳಷ್ಟು ಮಾತುಗಳನ್ನ ಹೇಳಿದ್ದಾರೆ. अरे भाई गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. ऐसे लोगों से देश की भलाई होने वाले नहीं है. हमारी आस्था भगवान में है, कर सकते हैं, हर एक को आजादी है. तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है. हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है. ಮಲ್ಲಿಕಾರ್ಜುನ ಖರ್ಗೆ ಅವರೇ, 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಇವತ್ತು ಈ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಅಮೃತ ಸ್ನಾನವನ್ನ ಮಾಡಬೇಕು, ಈ ದೇವಭೂಮಿಯಲ್ಲಿ ಒಂದು ಬಾರಿ ಪಾದ ಸ್ಪರ್ಶವನ್ನ ಮಾಡಬೇಕು, ಜೀವನ ಪಾವನ ಮಾಡಿಕೊಳ್ಬೇಕು, ಗಂಗಾ ನದಿಯಲ್ಲಿ ಮಿಂದೆದ್ದು ತಮ್ಮ ಪಾಪಗಳನ್ನ ಕಳ್ಕೊಳ್ಬೇಕು ಅನ್ನುವಂತಹ ಆಸೆಯಿಂದ ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ದೇಶದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಇವತ್ತು ನೀವು ನೋಡಬಹುದು ನನ್ನ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಂತ. ನಾಳೆ ಮೌನಿ ಅಮಾವಾಸ್ಯೆ ಇದೆ, ಅಮೃತ ಸ್ನಾನ ಇದೆ 29ನೇ ತಾರೀಕಿಗೆ. ಕೋಟ್ಯಾಂತರ ಜನ ಮಿಂದೇಳೋರಿದ್ದಾರೆ. ಇವತ್ತು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವೇ ಒಂದು ಬಾರಿ ಇಲ್ಲಿ ನಿಂತು ನಿಮ್ಮ ಕಣ್ಣಾರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ನಿಮ್ಮ ಆ ಮಾತಿನ ಮೂಲಕ ಇಷ್ಟು ಭಕ್ತಾದಿಗಳ ಭಾವನೆಗೆ ಧಕ್ಕೆಯನ್ನ ತರಲಿಲ್ವ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಅಲ್ಲ, ನಾನು ನಿಮ್ಮ ಲಾಜಿಕಿನ ಪ್ರಕಾರನೇ ಮಾತಾಡ್ತೀನಿ. ಏನು, ಮಹಾಕುಂಭ ಮೇಳದಲ್ಲಿ ಗಂಗಾ ನದಿಯಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳಿದ್ರಲ್ವಾ? ಓಕೆ, ನಾನು ಕೇಳಲ್ಲ ನಿಮ್ಮ ಹತ್ರ, ನಿಮ್ಮದೇ ಲಾಜಿಕಲ್ಲಿ ಕೇಳ್ತೀನಿ. ನಿಮ್ಮ ಬಾಂಧವರಿದ್ದಾರಲ್ಲ, ಅವರು ಇಲ್ಲಿ ಗಂಗಾ ನದಿಯಲ್ಲಿ ಬಂದು ಸ್ನಾನವನ್ನ ಮಾಡಿದ್ರ? ಇಲ್ಲ ಅಲ್ವಾ? ಅವರ ಬಡತನ ನಿರ್ಮೂಲನೆ ಆಗಿದ್ಯಾ? ಇಲ್ಲ ಅಲ್ವಾ? ನಿಮ್ಮ ಬಾಂಧವರನ್ನ ಸಬ್ಸಿಡಿ ಕೊಟ್ಟು ಕೊಟ್ಟು ಹಜ್ ಯಾತ್ರೆಗೆ ಕಳಿಸ್ತೀರಲ್ಲ, ಅವರ ಬಡತನ ನಿರ್ಮೂಲನೆ ಆಗಿದ್ಯಾ? ಅದರಿಂದ ಬಡತನ ನಿರ್ಮೂಲನೆ ಆಗಿದ್ಯಾ? ಇಫ್ತಾರ್ ಕೂಟಕ್ಕೆ ಹೋಗ್ತೀರಲ್ವಾ ನೀವೆಲ್ಲ, ಅದರಿಂದ ಬಡತನ ನಿರ್ಮೂಲನೆ ಆಯ್ತಾ? ನೀವ್ ಯಾವ್ದಕ್ಕೆ ಕನೆಕ್ಟ್ ಮಾಡಿ ಮಾತಾಡ್ತೀರಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? ನಿಮ್ಮ ಪ್ರಕಾರ ಬಡತನ ನಿರ್ಮೂಲನೆ ಅಂದ್ರೆ ಏನು? ಹಾಗಾದ್ರೆ ಯಾವ್ದ್ರ ಮೂಲಕ ಆಗತ್ತೆ? ಓ, ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರಲ್ವಾ 5 ಗ್ಯಾರಂಟಿ, ಅದರಿಂದ ಬಡತನ ನಿರ್ಮೂಲನೆ ಆಗುತ್ತಾ?
ಗೃಹಲಕ್ಷ್ಮಿ ತಿಂಗಳಿಗೆ ಎಷ್ಟು 2,000 ಅಲ್ವಾ? ಅದು ಪೂರ್ತಿ ಬಂತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಹೆಣ್ಣು ಮಕ್ಕಳನ್ನ ಸಶಕ್ತಗೊಳಿಸೋದಕ್ಕೆ ಫ್ರೀ ಬಸ್ಸು, ಇದರಿಂದ ಬಡತನ ನಿರ್ಮೂಲನೆ ಆಗತ್ತೆ ಅಲ್ವಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? ನಾನ್ ನೋಡಿ, ನನ್ನ ಸುತ್ತಮುತ್ತ ನೋಡಿ, ಭಕ್ತಾದಿಗಳು ಹೇಗೆ ಬರ್ತಾ ಇದ್ದಾರೆ ನೋಡಿ. ಜೀವನದಲ್ಲಿ ಒಂದು ಬಾರಿ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ಬೇಕನ್ನುವಂತ ಆಸೆ ಇದೆ ಅದೆಷ್ಟೋ ಜನರಿಗೆ. ಅದು ಅವರ ನಂಬಿಕೆ. ನೀವು ಕೂಡ ಒಬ್ರು ಹಿಂದಲ್ವಾ? ನಿಮ್ಮ ಹೆಸರು ಮಲ್ಲಿಕಾರ್ಜುನ ಖರ್ಗೆ, ನಾನು ಮುಮ್ತಾಜ್. ನಿಮಗೆ ನಾನು ಇಷ್ಟೆಲ್ಲ ಹೇಳ್ಬೇಕಾದಂತಹ ಪರಿಸ್ಥಿತಿ ಬೇಕಿತ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಶ್ಲೋಕವನ್ನ ಕೇಳಿದೀರಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಹಿಂದೂಗಳು ಪ್ರತಿದಿನ ತಾವು ಸ್ನಾನ ಮಾಡುವ ಮೊದಲು ಈ ಶ್ಲೋಕವನ್ನ ಹೇಳಿ ಸ್ನಾನ ಮಾಡ್ತಾರೆ. ಯಾಕೆ ಗೊತ್ತಾ? ಈ ಎಲ್ಲಾ ನದಿಗಳ ಉಪಸ್ಥಿತಿ ಕೂಡ ಈ ನೀರಿನಲ್ಲಿ ಇರಲಿ, ನನಗೆ ಪ್ರತಿದಿನ ಹೋಗಿ ಈ ನದಿಗಳಲ್ಲಿ ಮಿಂದೇಳುವಂತಹ ಅವಕಾಶ ನನಗೆ ಸಿಗೋದಿಲ್ಲ, ಆ ಸೌಭಾಗ್ಯ ನನಗೆ ಸಿಗೋದಿಲ್ಲ. ಹಾಗಾಗಿ ಆ ಶ್ಲೋಕವನ್ನ ಹೇಳಿ ಈ ಎಲ್ಲಾ ನದಿಗಳ ಉಪಸ್ಥಿತಿ ಈ ನೀರಿನಲ್ಲಿ ಇರಲಿ, ಆ ಮೂಲಕ ನಾನು ನನ್ನ ಜನ್ಮ ಪಾವನ ಆಗ್ಲಿ ಅನ್ನುವಂಥ ಒಂದು ನಂಬಿಕೆಯಿಂದ ಅವರು ಸ್ನಾನವನ್ನ ಮಾಡ್ತಾರೆ. ಅಂತಹ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಆ ಭಕ್ತಾದಿಗಳ ಭಾವನೆಗೆ ನೀವಿವತ್ತು ನಿಮ್ಮ ಮಾತುಗಳ ಮೂಲಕ ಧಕ್ಕೆಯನ್ನು ತಂದಿಲ್ವಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಬಡತನ ನಿರ್ಮೂಲನ, ನೀವು ಒಂದು ಬಾರಿ ಈ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಬಂದು ನೋಡಿ ಹೇಗೆ ನಡೀತಾ ಇದೆ, ಎಷ್ಟು ಜನರ ಹೊಟ್ಟೆ ತುಂಬ್ತಾ ಇದೆ, ನಿಮಗೆ ಅರ್ಥ ಆಗುತ್ತೆ. ಅದೆಷ್ಟೋ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳು ತಮ್ಮ ತಮ್ಮ ಊರಿಂದ ಬರ್ತಾರೆ, ಫ್ಲೈಟ್ ಅಲ್ಲಿ ಬರ್ತಾರೆ, ಬೈ ರೋಡ್ ಬರ್ತಾರೆ, ಅದು ಕಾರ್ ಆಗಿರಬಹುದು, ಬೈಕ್ ಆಗಿರಬಹುದು, ಇನ್ನು ಟ್ರೈನ್ ಮೂಲಕ ಬರ್ತಾರೆ. ಹೀಗೆ ಎಲ್ಲಾ ರೀತಿಯಾದಂತಹ ವಾಹನಗಳನ್ನ ಬಳಸ್ಕೊಂಡು ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಅಲ್ಲಿ ಎಷ್ಟು ಹಣದ ವ್ಯವಹಾರ ಆಯ್ತು, ಹೌದಲ್ವೋ? ಅದಾದ ನಂತರ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದ ಮೇಲೆ ಸುಮ್ಮನೆ ಇರ್ತಾರ? ಒಂದಷ್ಟು ಖರೀದಿಗಳು ಆಗೋದಿಲ್ವಾ? ಅದರಿಂದಾಗಿ ಇಲ್ಲಿ ವ್ಯಾಪಾರ ಮಾಡುವಂತ ಅದ್ ಎಷ್ಟೋ ಜನರ ಹೊಟ್ಟೆ ತುಂಬುತ್ತಾ ಇಲ್ವಾ? ನಾನೇ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ಉಳ್ಕೊಂಡಿರುವಂತಹ ರೂಮಿಗೆ ಒಬ್ರು ಕ್ಲೀನಿಂಗ್ ಸ್ಟಾಫ್ ಬರ್ತಾರೆ. ಅವ್ರ ಹತ್ರ ನಾವು ಮಾತಾಡಿದ್ವಿ, ಹೇಗಿದೆ ನಿಮಗೆ, ಹೇಗೆ ಅನ್ನಿಸ್ತಾ ಇದೆ ಮಹಾಕುಂಭ ಮೇಳ? ಬಹಳ ಖುಷಿ ಆಗ್ತಿದೆ ಮೇಡಮ್ ನಮಗೆ, ಇದರಿಂದಾಗಿ ನಮಗೆ ಸುಮಾರು 2 ತಿಂಗಳು ಒಂದು ಜೀವನೋಪಾಯ ಆಯ್ತು, ನಮಗೆ ಒಂದು ಹಣದ ಮೂಲ ಸಿಕ್ತು ಇದರಿಂದಾಗಿ. ಇನ್ನು ಮಹಾಕುಂಭ ಮೇಳ ಮುಗಿದ ನಂತರ ಏನು ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರು. ಇದಲ್ವಾ ನಿಜವಾದ ಬಡತನ ನಿರ್ಮೂಲನೆ ಅಂತ ಹೇಳಿದ್ರೆ? ನಿಮ್ಮ ಹಾಗೆ ಗರೀಬಿ ಹಟಾವೋ ಅಂತ ಸುಮಾರು 70 ವರ್ಷದಿಂದ ಹೇಳ್ಕೊಂಡು ಬಂದ್ರಲ್ಲ, ಅದೆಲ್ಲ ಬಡತನ ನಿರ್ಮೂಲನೆ. ಇಲ್ಲಿ ಅದೆಷ್ಟೋ ಜನ ತಮ್ಮ ಜೀವನವನ್ನ ಕಟ್ಕೊಳ್ತಾ ಇದ್ದಾರೆ. ಇಲ್ಲಿಂದ ಜನ ಮತ್ತೆ ಕಾಶಿಗೆ ಹೋಗ್ತಾರೆ, ಅಯೋಧ್ಯೆಗೆ ಹೋಗ್ತಾರೆ, ಇನ್ನು ಇಲ್ಲಿ ಉಳ್ಕೊಳ್ಳೋದಕ್ಕೆ ಟೆಂಟು, ಹೋಟೆಲು, ಆ ಕಡೆ ಈ ಕಡೆ ಓಡಾಡೋದಕ್ಕೆ ರಿಕ್ಷಾ, ಟ್ಯಾಕ್ಸಿ ಏನು ಒಂದು ಬಳಸ್ಕೊಳ್ತಾರೆ. ಇವೆಲ್ಲವೂ ಕೂಡ ಏನು ಇನ್ನೊಬ್ಬ ವ್ಯಕ್ತಿಯ ಹೊಟ್ಟೆಯನ್ನು ತುಂಬಿಸೋದಿಲ್ವಾ? ಈ ಒಂದು ಕುಂಭ ನಗರಿಯ ನಿರ್ಮಾಣಕ್ಕೆ ಅದ್ ಎಷ್ಟು ಜನ ಕಷ್ಟಪಟ್ಟಿಲ್ಲ. ಯಾವುದೋ ಅದಾನಿ ಟೀಮೋ ಅಂಬಾನಿ ಟೀಮೋ ಬಂದು ಕುಂಭ ನಗರಿಯನ್ನು ನಿರ್ಮಾಣ ಮಾಡಿರೋದಲ್ಲ. ಒಂದಷ್ಟು ಬಡ ಕುಟುಂಬಗಳು ನಿಂತು ಈ ಕುಂಭ ನಗರಿಯನ್ನ ನಿರ್ಮಾಣ ಮಾಡಿವೆ. ಆ ಮೂಲಕ ಅವರ ಜೀವನಕ್ಕೆ ಯಾವುದೋ ಒಂದು ದಾರಿ ಮಾಡಿ ಕೊಡ್ಲಿಲ್ವಾ ಈ ಮಹಾಕುಂಭ ಮೇಳ? ಇದಲ್ವಾ ಬಡತನ ನಿರ್ಮೂಲನ ಅಂದ್ರೆ? ಏನ್ ಮಾತಾಡ್ತೀರಾ ಮಲ್ಲಿಕಾರ್ಜುನ ಖರ್ಗೆ ಅವರ ನೀವು? ಇವತ್ತು ಉತ್ತರ ಪ್ರದೇಶ ಸರ್ಕಾರ ಸುಮಾರು 12,670 ಕೋಟಿ ಹಣವನ್ನ ಈ ಮಹಾಕುಂಭ ಮೇಳಕ್ಕೆ ಹಾಕಿದ್ದಾರೆ. ಅದರಿಂದ ನಿರೀಕ್ಷೆ ಇರುವಂತಹ ಆದಾಯ ಎಷ್ಟು ಗೊತ್ತಾ? ಸುಮಾರು 4 ಲಕ್ಷ ಕೋಟಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? ನಾನೇ ನನ್ನ ಕಣ್ಣಾರೆ ಪ್ರತಿದಿನ ಇಲ್ಲಿ ನಡ್ಕೊಂಡು ಹೋಗಿ ನೋಡ್ತಾ ಇದ್ದೀನಿ. ಅದ್ ಎಷ್ಟು ಬಡವರು ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರವನ್ನ ಮಾಡ್ತಾ ತಮ್ಮ ಜೀವನವನ್ನ ನಡೆಸ್ಕೊಳ್ತಾ ಇದಾರೆ ಗೊತ್ತಾ? ನಿಮಗಿದ್ ಯಾವಾಗ ಅರ್ಥ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರೇ? ನಿಮ್ಮ ಪ್ರಕಾರ ಗರೀಬಿ ಹಟಾವು ಅಂತ ಹೇಳಿದ್ರೆ ಅದೇ ಗಾಂಧಿ ಕುಟುಂಬದ ಗುಲಾಮಗಿರಿಯಲ್ಲಿ ಇದ್ಕೊಂಡು ಅವರ ಚಾಕ್ರಿಯನ್ನ ಮಾಡ್ಕೊಂಡಿರುವಂತದ್ದು ಅಲ್ವಾ? ಅದೇ ನೀವಿದ್ದೀರಲ್ಲ ಈಗ ಹಾಗೆ. ಆಮೇಲೆ ಇನ್ನೊಂದು ಮಾತನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಯಾವುದೇ ರೀತಿಯಾದಂತಹ ಬಡತನ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಅವರು
ಅದೊಂದು ನಂಬಿಕೆಯಿಂದ ಬರ್ತಾ ಇದ್ದಾರೆ. ಎಷ್ಟೇ ಕಷ್ಟ ಆಗ್ಲಿ ಒಂದು ಬಾರಿ ಗಂಗಾ ನದಿಯಲ್ಲಿ ಮಿಂದೇಳ್ಬೇಕು, ನನ್ನ ಜನ್ಮ ಪಾವನಗೊಳ್ಬೇಕು, ನಾನು ಪಾಪ ಮುಕ್ತನಾಗ್ಬೇಕು, ನಾನು ಪಾಪ ಮುಕ್ತಳಾಗ್ಬೇಕು ಅನ್ನುವಂತಹ ಒಂದೇ ಒಂದು ಆಸೆಯಿಂದ ಬರ್ತಾ ಇದ್ದಾರೆ. ಈ ಆಧ್ಯಾತ್ಮಿಕ ಲೋಕದಲ್ಲಿ ಕಳೆದು ಹೋಗ್ಬೇಕು ಅಂತ ಬರ್ತಾ ಇದ್ದಾರೆ. ಈ ವಿಸ್ಮಯವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಇಲ್ಲಿಗೆ ಬರುವಂತಹ ಹೆಚ್ಚು ಭಕ್ತಾದಿಗಳು ಬಡವರೇ ಆಗಿದ್ದಾರೆ. ಅರ್ಥ ಆಯ್ತಲ್ವಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಎಲ್ಲೋ ದೂರದಲ್ಲಿ ನಿಂತು ಮಾತಾಡೋದಲ್ಲ, ಇಲ್ಲಿ ಬಂದು ಒಂದು ಬಾರಿ ವಾಸ್ತವವನ್ನ ಅರ್ಥ ಮಾಡಿಕೊಂಡು ಆ ನಂತರ ಮಾತಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರೇ. ನೀವು ಹೇಳಿರುವಂತಹ ಆ ಮಾತು ಖಂಡಿತವಾಗ್ಲೂ ಈ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಧಕ್ಕೆಯನ್ನ ತಂದಿದೆ. ಅಲ್ಲ, ನೀವು ಸುಮಾರು 70 ವರ್ಷಗಳಿಂದ ಕೂಡ ಇದನ್ನೇ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಕೇವಲ ಒಂದು ಸಮುದಾಯವನ್ನ ಮೆಚ್ಚಿಸುವ ಸಲುವಾಗಿ ನೀವು ಹಿಂದೂಗಳಿಗೆ ನಿರಂತರವಾಗಿ ನೋವನ್ನ ಕೊಡ್ತಾನೆ ಬರ್ತಾ ಇದ್ದೀರಾ. ಚುಚ್ಚು ಮಾತುಗಳ ಮೂಲಕ ಅವರ ಭಾವನೆಗಳಿಗೆ ಧಕ್ಕೆಯನ್ನ ತರ್ತಾನೆ ಇದ್ದೀರಾ. ಆದ್ರೆ ಇನ್ನು ಎಷ್ಟು ಕಾಲ? ತಾಳ್ಮೆಗೂ ಒಂದು ಮಿತಿ ಅನ್ನುವಂಥದ್ದು ಇದೆ. ಯಾವಾಗ ಆ ತಾಳ್ಮೆಯ ಕಟ್ಟೆ ಒಡೆಯುತ್ತೋ ಅವತ್ತು ಎಲ್ಲವೂ ಬದಲಾಗುತ್ತೆ. ನೆನಪಿರ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಕಾಲವೇ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ ಅಂತ ಈ ಪುಣ್ಯ ಭೂಮಿ ಪ್ರಯಾಗ್ರಾಜ್ನಿಂದ ಹೇಳ್ತಾ, ಕಾಲಾಯ ತಸ್ಮೈ ನಮಃ, ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.